ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಗೊತ್ತು ತುಂಬ ದಿನ ಆಯಿತು ವೀಡಿಯೋ ಮಾಡ್ದಲೆ, ಸ್ವಲ್ಪ ಏನು ಮಾಡೋದು ಬ್ಯುಸಿ ಇದ್ದೆ. ಸೊ ಅದಕ್ಕೆ ಹೆಂಗೋ ನಮ್ಮ ಟೀಮ್ ಇಂಡಿಯಾ ಟೆಸ್ಟ್ ಮ್ಯಾಚಲ್ಲಿ ಅಷ್ಟೊಂದೇನು ಕಿತ್ತಾಗ್ತಾ ಇಲ್ಲ, ಚೆನ್ನಾಗಿ ಆಡ್ತಾ ಇಲ್ಲ. ಸೊ ಅದೂ ಒಳ್ಳೇದಾಯಿತು ಬಿಡಿ, ನಮಗೆ ವೀಡಿಯೋ ಮಾಡ್ದಲೇ ಇರೋಕ್ಕೆ ಒಂದು ಕಾರಣ. ಸೊ ಈಗ ಬರ್ತಿರೋದು ಯಾಕಂದರೆ ಸ್ವಲ್ಪ ಈಗ ಫ್ರೀ ಆದೆ ಕೆಲಸದಿಂದ. ಸೊ ಅದಕ್ಕೆ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋದಂತ. ಒಂದೇ ರೀತಿ ಫೋರ್ತ್ ಟೆಸ್ಟ್ ಮ್ಯಾಚು ಡೇ 1 ಯಾವ ಥರ ಆಯಿತು ಅಂತ ಡಿಸ್ಕಸ್ ಮಾಡ್ಬಿಡೋಣ ಕ್ರಿಕೆಟ್ದು. ಮತ್ತು ಇನ್ನು ಕಬಡ್ಡಿ ರಿಲೇಟೆಡ್ ಬಂದರೆ, ಕಬಡ್ಡಿ ಈ ಸತಿ ಫುಲ್ ಗಾನು. ನಿಮಗೆ ಹೇಳಿದೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೆ, ಇವ್ರು ಆಡೋದು ನೋಡೇ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಚೆತ್ತೆ ಥರ ಟೀಮ್ ಮಾಡಿದ್ದಾರೆ, ಸೊ ಈ ಸತಿ ಚಾನ್ಸ್ ಇರಲ್ಲ ಅಂತ. ಸೊ ಅದೇ ಥರನೇ ಅವಾಗ ಎರಡು ವಿನ್ ಆಗಿದ್ರಲ್ಲ, ಅಷ್ಟೇ ವಿನ್ ಆಗಿರೋದು. ಅದಾದಮೇಲಂತೂ ಫುಲ್ಲು ವೇಸ್ಟ್ ಗುರು. ಏನು ಟೀಮ್ ಮಾಡಿದಾನೋ ನಮ್ಮ ಕೋಚ್ ಅವರು, ಅದು ಏನು ಪ್ಲ್ಯಾನಿಂಗು ಏನಂತ ಗೊತ್ತಾಗಲಿಲ್ಲ ಗುರು. ಕಬಡ್ಡಿ ಅಂತೂ ವರ್ಸ್ಟ್ ಈ ಸೀಸನ್ ಅಂತ ಹೇಳ್ಬೋದು ಬೆಂಗಳೂರು ಬುಲ್ಸ್ಗೆ. ಲಾಸ್ಟ್ ಪೊಸಿಷನ್ ಟೇಬಲ್ ಕೆಳಗಡೆ ಇದ್ದೀವಿ. ಹೇಳಿದ್ದೆ ನಿಮಗೆ ಆ ವಿಡಿಯೋದಲ್ಲೆಲ್ಲ ಮಾಡ್ತಿದ್ನಲ್ಲ ಆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ನಿಮಗೆ, ತಿಳಿಸಿದ್ದೆ ಸತಿ ಟೇಬಲ್ ಲಾಸ್ಟಲ್ಲಿ ಇರ್ತೀವಿ ನೋಡಿ ಅಂತ. ಸೊ ಅದೇ ಥರನೇ ಆಯಿತು PKL. ಸೊ ಅದು ಬಿಟ್ಟಾಕಿ ಈಗ ನಿಮಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಯಾರ್ಯಾರು ಟಾಪ್ 6 ಸೆಮಿಫೈನಲ್ಲು ಮತ್ತು ಫೈನಲ್ ಆಡೋಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೊ ಈಗ ಒಂದೇ ರೀತಿ ಫೋರ್ತ್ ಟೆಸ್ಟ್ ಮ್ಯಾಚು, ಅದಕ್ಕಿಂತ ಮುಂಚೆ ಸೆಕೆಂಡು ಟೆಸ್ಟ್ ಮ್ಯಾಚ್ ಮತ್ತು ಥರ್ಡು ಟೆಸ್ಟ್ ಮ್ಯಾಚು ಒಂದು ತುಣುಕು ಹಾಕೋಣ. ಸೆಕೆಂಡು ಟೆಸ್ಟ್ ಮ್ಯಾಚ್ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಒನ್ ಸೈಡೆಡ್ ಮಾಡಾಕಿದ್ರು ಅಂತ ಹೇಳ್ಬೋದು ಆಸ್ಟ್ರೇಲಿಯಾ. ನಮ್ಮ ಇಂಡಿಯನ್ ಬೌಲಿಂಗ್ ಕೋಚ್ ಅವರು ಹೇಳ್ತಾರೆ ಟೀಮ್ ಇಂಡಿಯಾ ಇನ್ನೂ ಪಿಂಕ್ ಬಾಲ್ ಟೆಸ್ಟ್ ಕಲಿತಾ ಇದೆ ಅಂತ. ಸೊ ಅದೇ ಥರನೇ ಕಾಣಿಸ್ತು ಟೀಮ್ ಇಂಡಿಯಾಯಿಂದ ಅಪ್ರೋಚು. ಏನು ಅಷ್ಟೊಂದು ಬ್ಯಾಟಿಂಗು ಬಾಲಿಂಗ್ ಚೆನ್ನಾಗಿ ಮಾಡಿದ್ರು. ಜಸ್ಪ್ರೀತ್ ಬುಮ್ರಾ ಒಪ್ಕೋಬೋದು, ಅವರಿಗೆ ಸಪೋರ್ಟ್ ಯಾರೂ ಇರಲಿಲ್ಲ ಅಂತ ಹೇಳ್ಬೋದು, ಮೇನ್ಲಿ ಸಿರಾಜ್ ಮತ್ತು ಹರ್ಷಿತ್ ರಾಣಾಯಿಂದ. ಸೊ ಅದಕ್ಕೆ ಟ್ರಾವಿಸ್ ಹೆಡ್ ಏನು ಗುರು ಡಬಲ್ ಸೆಂಚುರೀಸು ಚೆಜ್ಜಾಕ್ಬಿಟ್ರು ಅಂತ ಹೇಳ್ಬೋದು. ನಮ್ಮ ಬೂಮ್ರಾ ಬಿಟ್ಟರೆ ಎಲ್ಲರಿಗೂ ಹೊಡೆದು ಹಾಕಿದ್ರು. ಸೊ ಬೂಮ್ರಾ ಒಬ್ಬರೇ ಒಂದು ಅಪ್ರೋಚು ಮತ್ತು ಒಂದು ಪ್ಲ್ಯಾನಿಂಗಲ್ಲಿ ಬಂದಿರೋದು. ಸೊ ಯಾವ ಥರ ಬೌಲಿಂಗ್ ಮಾಡಬೇಕು ಅಂತ. ಇನ್ನು ಬೇರೆಯವರೆಲ್ಲ ಸುಮ್ಮನೆ ಬಂದಿದ್ದೀವಿ ಆಡಬೇಕು ಅಂತ ಆಡ್ತಾಯಿದ್ರು. ತುಂಬ ಬೇಜಾರಾಗೋಯ್ತು ನೋಡಿ. ಥರ್ಡ್ ಟೆಸ್ಟ್ ಮ್ಯಾಚ್ ಆ್ಯಕ್ಚುಲಿ ಆಸ್ಟ್ರೇಲಿಯಾ ವಿನ್ ಆಗಬೇಕಿದ್ದು. ಹೆಂಗೋ 2 ದಿನ ಮಳೆ ಬಂದಿದ್ದ ಕಾರಣದಿಂದ ಆಸ್ಟ್ರೇಲಿಯಾ ಪಾಪ ಡ್ರಾ ಮಾಡ್ಕೊತಾರೆ ಟೀಮ್ ಇಂಡಿಯಾಯಿಂದ. ಅದು ಹೆಂಗೋ ಫಾಲೋ ಆನ್ ಕೊಟ್ಟಿದ್ರೆ ಎಲ್ಲೋ ಹೋಗ್ತಾಯಿತ್ತು ಗತಿ. ಹೆಂಗೋ ಆಕಾಶ್ ದೀಪ್ದು 28 ರನ್ನು ಸೇವ್ ಮಾಡ್ತು ಅಂತ ಹೇಳ್ಬೋದು. 1 6 1 4. ಆ 1 4 ರಿಮೆಂಬರ್ ಇರುತ್ತೆ ಎಲ್ಲರಿಗೂ ಪಾಪ. ಆ ಡ್ರೆಸ್ಸಿಂಗ್ ರೂಮಲ್ಲಿ ನೋಡಬೇಕಿತ್ತು ಅವಾಗ ಥರ್ಡ್ ಟೆಸ್ಟ್ ಮ್ಯಾಚ್ ಆ 4 ಹೊಡೆದಾದ್ಮೇಲೆ ಎಷ್ಟು ಖುಷಿ ಪಡ್ತಿದ್ರು ಅಂತ. ವಿನ್ ಆದಷ್ಟು ಖುಷಿ ಪಡ್ತಾಯಿದ್ರು. ಏನು ಹೇಳೋಣ ಇವರು. ಈಗ ಸದ್ಯಕ್ಕೆ 3 ಟೆಸ್ಟ್ ಮ್ಯಾಚ್ ಆಗಿದೆ, ಅದರಲ್ಲಿ 1-1 ಆಗಿದೆ. ಒಂದು ಇಂಡಿಯಾ ವಿನ್ ಆಗಿದೆ, ಒಂದು ಆಸ್ಟ್ರೇಲಿಯಾ ವಿನ್ ಆಗಿದೆ, ಮತ್ತೊಂದು ಡ್ರಾ ಆಗಿದೆ. 2 ಟೆಸ್ಟ್ ಮ್ಯಾಚ್, ಒಂದು 4th ಟೆಸ್ಟ್ ಮ್ಯಾಚ್ ಮತ್ತು ಇನ್ನೊಂದು 5th ಟೆಸ್ಟ್ ಮ್ಯಾಚ್ ಬಾಕಿ ಇದೆ. ಈಗ ಒಂದೇ ರೀತಿ ಸೊ 4th ಟೆಸ್ಟ್ ಮ್ಯಾಚ್ ಯಾವ ಥರ ಇತ್ತು ಡೇ 1 ಅಂತ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ, ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ. ನಮ್ಮ ಚಾನಲ್ ಬೇಗ ಒಂದು ಮಾನಿಟೈಸ್ ಆಗಲಿ ಅಂತ 1,000 ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ಸ್ 4,000 ಇರಲೇಬೇಕು. ಸೊ ಅದಕ್ಕೆ ಆದಷ್ಟು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ನಿಮ್ಮ ವೀಡಿಯೋನ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಬನ್ನಿ 4th ಟೆಸ್ಟ್ ಮ್ಯಾಚ್ ಯಾವ ಥರ ಇತ್ತು ಅಂತ ಹೇಳೋಣ. ಫಸ್ಟು ಆಸ್ಟ್ರೇಲಿಯಾ ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ಯಾಕೆ ಬ್ಯಾಟಿಂಗ್ ಆಡಿದ್ರು ಅಂತ ಸರಿಯಾಗಿ ತೋರಿಸಿದ್ರು ಗುರು. ಏನು ಗುರು 311ಕ್ಕೆ 6 ವಿಕೆಟು ಡೇ 1 ಸ್ಟಂಪ್ಸು. ಅದರಲ್ಲಿ ನಿಮಗೆ ಯಂಗ್ಸ್ಟರ್ ಗುರು ಯಾರೋ ಒಬ್ಬ 19 ವರ್ಷದ 19 ಇಯರ್ ಪ್ಲೇಯರು ಸ್ಯಾಮ್ ಕಾನ್ಸ್ಟಾಸ್ ಅಂತ. ಅವರು 65 ಬಾಲಿಗೆ 60 ರನ್ನು. ಮತ್ತು ಇವ್ರಿಗೆ ಹೆಂಗೆ ಹೊಡಿತಾಯಿದ್ರು ಗುರು, ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಸೈಕಾಗಿ ಹೊಡಿತಾಯಿದ್ರು. 2 6 ಹೊಡೆದ್ರು ಜಸ್ಪ್ರೀತ್ ಬುಮ್ರಾಗೆ, ಒಳ್ಳೆ ಟ್ಯಾಲೆಂಟು. ಅದಾದಮೇಲೆ ಅದೊಂದು ಕಿರಿ ಕೇಳಬೇಕಿತ್ತು, ವಿರಾಟ್ ಕೊಹ್ಲಿ ಅವ್ರು ಆ ಥರ ಮಾಡಬಾರ್ದಿತ್ತು. ಒಬ್ಬ ಯಂಗ್ಸ್ಟರ್ಗೆ ಬೆಂತಟ್ಟು ಕಳಿಸ್ಬೇಕಾಗಿದ್ದು ವಿರಾಟ್ ಕೊಹ್ಲಿ ಅವರು ಸುಮ್ಮನೆ ಶೋಲ್ಡರೆಲ್ಲ ಟಚ್ ಮಾಡಿಕೊಂಡು, ಮೇನ್ಲಿ ಅದು ವಿರಾಟ್ ಕೊಹ್ಲಿ ಅವ್ರ ತಪ್ಪೆ ನನ್ನ ಪ್ರಕಾರ. ಅವರು ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಅವರ ಇದಕ್ಕೆ ಹೋಗ್ತಾಯಿದ್ರು. ಸುಮ್ಮನೆ ಬಂದ್ಬಿಟ್ಟು ಶೋಲ್ಡರಲ್ಲೆಲ್ಲ ಡ್ಯಾಶ್ ಮಾಡಿದ್ದು ಅಷ್ಟೊಂದು ಕ್ರಿಕೆಟ್ಗೆ ಒಳ್ಳೆ ಹೆಸರು ತಂದ್ಕೊಂಡು ಕೊಡಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ. ಸೊ ಅದ್ರ ಬದಲು ಅದೇ ಶೋಲ್ಡರ್ನೇ ಕೈಯಿಂದ ತಟ್ಟಿ ಕಳಿಸಿದರೆ ಅವ್ರ ಫ್ಯಾನ್ ಫಾಲೋಯಿಂಗ್ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಅವರ ಯಾಕೆ ಅಷ್ಟು ಜನ ಅವ್ರನ್ನ ಕ್ರಿಕೆಟ್
ಲೆಜೆಂಡ್ ಅಂತ ನೋಡ್ತಾರೆ ಅಂತ ಗೊತ್ತಾಗ್ತಾ ಇತ್ತು. ಸೊ ಅನ್ಫಾರ್ಚುನೇಟ್, ಏನೂ ಮಾಡೋಕ್ಕಾಗಲ್ಲ. ಈಟೆಡ್ ಮೂಮೆಂಟ್ಸಲ್ಲಿ ಆಗುತ್ತೆ ಈ ಥರ ಬಿಟಾಕಿ. ಆಮೇಲೆ ನೆಕ್ಸ್ಟು ಉಸ್ಮಾನ್ ಖೋಜಾ ಅವರು ಒಂದು 57 ರನ್ ನೋಡಿದ್ರು. ಮತ್ತು ಮಾರ್ಕಸ್ ಲಬೂಷನ್ ಸಖತ್ ಟೆಚ್ಚಲ್ಲಿ ಕಾಣಿಸ್ತಾ ಇದ್ರು, ಅವರು 77 ರನ್ನು. ಆಮೇಲೆ ಇನ್ನು ಸ್ಟೀವ್ ಸ್ಮಿತ್ ಅವರು ಆಡ್ತಾ ಇದ್ದಾರೆ, ಇನ್ನು 68ರಲ್ಲಿ ಆಡ್ತಾ ಇದ್ದಾರೆ. ನಾಳೆ ಸೆಂಚುರಿ ಮಾಡ್ಕೊಳಕ್ಕೆ ಬಿಡಬಾರ್ದು ಅವ್ರನ್ನ. ಇನ್ನೊಂದು ದೊಡ್ಡ, ನನಗೆ ಇವರೆಲ್ಲ ಬ್ಯಾಟಿಂಗ್ ಆಡಿ ನೋಡ್ಬಿಟ್ಟು ಭಯ ಆಗ್ತಿತ್ತು ಗುರು. ಆ ಟ್ರಾವಿಸ್ ಹೆಡ್ ಇನ್ನೇಂಗೆ ಹೊಡಿತಾನೋ ಗುರು, ಇವರೆಲ್ಲ ಬಿಡು ಏನೋ ಒಂದು 10 ಬಾಲು ಲೈಕ್ ಬಾಲ್ ಟು ಬಾಲ್ ಏನು ಆಡ್ತಿರಲ್ಲ, ಅವಯ್ಯ ನೋಡಿದ್ರೆ ಬಾಲ್ ಟು ಬಾಲ್ ಹೊಡಿತಾನೆ ಗುರು, ಇಲ್ಲ ಬಾಲಿಂದ ಮೇಲೆ ಹೊಡಿತಾನೆ ಅವನು. 50 ಬಾಲ್ಗೆ 100 ಹೊಡೆದ್ಬಿಡ್ತಾನೆ ಅಂದ್ಕೊಂಬಿಟ್ಟಿದ್ದೆ, ಅಷ್ಟು ಭಯ ಹೋಗಿತ್ತು ನನಗೆ ಟ್ರಾವಿಸ್ ಹೆಡ್ ಬಂದಾಗ ಬ್ಯಾಟಿಂಗಿಗೆ. ಆದರೆ ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರು ಈ ಸತಿ ನಿನಗೆ ಚಾನ್ಸೇ ಕೊಡೋಲ್ಲ ಅಂದ್ಬಿಟ್ಟು ಡಕ್ಕಿಗೆ ಔಟ್ ಮಾಡಿ ಕಳಿಸ್ತಾರೆ. ಸೈಕ್ ಡೆಲಿವರಿ ಅಂತ ಹೇಳ್ಬೋದು ಜಸ್ಪ್ರೀತ್ ಬೂಮ್ರಾ ಅವರು ಒಳಗಡೆ ಆಚೆ ಬರುತ್ತೆ ಅಂದ್ಕೊಂಡ್ರು, ನೋಡಿದ್ರೆ ಬಿದ್ದು ಒಳಗಡೆ ಹೋಗೋಯ್ತು ಆ್ಯಂಗಲ್ ಆಗಿ. ಸೊ ಅವ್ರಿಗೆ ಕ್ಲೂನೇ ಇರಲಿಲ್ಲ. ಮತ್ತು ಹೈಟು ಅವರು ಒಳಗಡೆ ಬಂದಾಗೂ ಅಷ್ಟೇ ಬ್ಯಾಟ್ ಇಡ್ತಾಯಿದ್ರು, ಆದರೆ ಹೈಟ್ ಇದೆ ಅಂತ ಬಿಡ್ತಾರೆ. ನೋಡಿದ್ರೆ ನಿಮಗೆ ಸ್ಟಂಪ್ ಮೇಲೆ ಇರುತ್ತಲ್ಲ, ಸ್ಟಂಪ್ನ ಹೊಡ್ಕೊಂಡು ಹೊರಟೋಯ್ತು. ಸೊ ಅದಕ್ಕೆ ಡಕ್ಕಿಗೆ ಔಟ್ ಆದರು ಟ್ರಾವಿಸ್ ಹೆಡ್ ಅವರು. ಅದೊಂದು ಖುಷಿ ವಿಷಯ ಅಂತ ಹೇಳ್ಬೋದು. ಸದ್ಯಕ್ಕೆ ನಾನು 4 ವಿಕೆಟ್ ಬೀಳಿಸ್ಬೇಕು ಅರ್ಲಿ ಮಾರ್ನಿಂಗು. ಟಿ ಸ್ಮಿತಿಗೆ ಸೆಂಚುರಿ ಮಾಡ್ಕೊಳಕ್ಕೆ ಬಿಡಬಾರ್ದು. 350 ಒಳಗಡೆ ಕಟ್ ಹಾಕಬೇಕು ಟೀಮ್ ಇಂಡಿಯಾ. ಏನೋ ಅಷ್ಟೊಂದು ಬಾಲಿಂಗು ಫ್ರೆಂಡ್ಲಿ ಇಲ್ಲ ಅಂದ್ಕೊತೀನಿ. ವಿಕೆಟು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ ಆಸ್ಟ್ರೇಲಿಯಾ ಟೀಮವರು. ಸೊ ಇದೇ ಥರ ಟೀಮ್ ಇಂಡಿಯಾಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ನೋಡ್ಬೋದು. ಹಾಗೆ ನಿಮಗೆ ಪ್ಲೇಯಿಂಗ್ 11 ಚೇಂಜಸಲ್ಲಿ ಶುಭ್ಮನ್ ಗಿಲ್ ಇವತ್ತು ಆಡ್ತಾ ಇಲ್ಲ, ಅವ್ರ ಬದಲು ನಿಮಗೆ ವಾಷಿಂಗ್ಟನ್ ಸುಂದರ್ ಬಂದಿದ್ದಾರೆ. ಸೊ ಏನೋ ಇಂಜುರಿ ಕನ್ಸರ್ನ್ಸ್ ಇರ್ಬೋದು ಶುಭ್ಮನ್ ಗಿಲ್ ಅವ್ರಿಗೆ, ಸೊ ಅದಕ್ಕೆ ಅವ್ರು ಬಂದಿದ್ದಾರೆ ಅವ್ರ ಜಾಗದಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಮತ್ತು ಇನ್ನೊಂದು ಹೇಳಬೇಕು ಗುರು, ನಮ್ಮ ಬಾಲಿಂಗು ಬೂಮ್ರಾ ಬಿಟ್ಟರೆ ಯಾರೂ ಪ್ಲ್ಯಾನಿಂಗು ಮತ್ತು ಏನು ಪ್ಲ್ಯಾನಿಂಗ್ ಬರ್ತಿಲ್ಲ ಅಂದ್ಕೊತೀನಿ. ಮೇನ್ಲಿ ಸಿರಾಜ್ ಮತ್ತು ಆಕಾಶ್ ದೀಪು ಅವ್ರ ಕಡೆಯಿಂದ ಸಪೋರ್ಟೇ ಇಲ್ಲ ಅಂತ ಹೇಳ್ಬೋದು ಬೂಮ್ರಾಗೆ. ಬೂಮ್ರಾನೇ 3 ವಿಕೆಟ್ ತೆಗ್ದಿರೋದು ಗುರು. ಆಮೇಲೆ ವಾಷಿಂಗ್ಟನ್ ಸುಂದರ್ 1 ವಿಕೆಟು ಮತ್ತು ಜಡೇಜಾ 1 ವಿಕೆಟು. ಇನ್ನೊಬ್ಬರು ಯಾರೋ ವಿಕೆಟ್ ತೆಗೆದಿದ್ದಾರೆ, ಆಕಾಶ್ ದೀಪ್ ಅಂದ್ಕೊತೀನಿ. ಸಿರಾಜ್ ಮೇನ್ಲಿ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಒಳ್ಳೆ ಸ್ಪೆಲ್ಸ್ಗಳು ಇಲ್ಲ ಒಳ್ಳೆ ಡೆಲಿವರಿಗಳು ಆಗ್ತಾರೆ ಆಸ್ಟ್ರೇಲಿಯಾದಲ್ಲಿ. ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರ್ತಾರೆ ಬೂಮ್ರಾ ಜೊತೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಕ್ಲೂಲೆಸ್ಸು ಸಿರಾಜ್ ಅವರು. ಮೋಸ್ಟ್ಲಿ ಟೀಮ್ ಇಂಡಿಯಾ ಪ್ಲ್ಯಾನಿಂಗ್ ನೀಟಾಗಿ ಮಾಡ್ತಾಯಿಲ್ಲ ಅಂದ್ಕೊಂಡಿದ್ದೀನಿ. ಆಸ್ಟ್ರೇಲಿಯಾದಲ್ಲಿ ಯಾವ ಥರ ಬಾಲಿಂಗ್ ಮಾಡಬೇಕು ಅಂತ ಇನ್ನೂ ಚೆನ್ನಾಗಿ ಪ್ಲ್ಯಾನಿಂಗ್ ಎಲ್ಲ ಮಾಡಬೇಕು. ಮೇನ್ಲಿ ಅವ್ರ ಬ್ಯಾಟ್ಸ್ಮನ್ಗಳಿಗೆ ಅವರು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಎಲ್ಲಿ ವೀಕ್ ಇದ್ದಾರೆ ಅಂದ್ಬಿಟ್ಟು ಆ ವೀಕ್ ಇರೋ ಸ್ಪಾಟಲ್ಲೇ ನೀವು ಜಾಸ್ತಿ ಬಾಲಿಂಗ್ ಮಾಡಿ ಅವಾಗೆ ವಿಕೆಟ್ ತೆಗಿಯೋಕ್ಕೆ ಸಾಧ್ಯ. ಸೊ ಅದು ಕಾಣಿಸ್ತಾ ಇಲ್ಲ ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ಆಸ್ಟ್ರೇಲಿಯಾ ಬಾಲಿಂಗ್ ಬರ್ತಾರಲ್ಲ ಅವ್ರದ್ದು ನೋಡಿ ಪ್ಲ್ಯಾನಿಂಗ್ ಯಾವ ಥರ ಇರುತ್ತೆ ಅಂತ. ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಯಾವ ವೀಕ್ ಪಾಯಿಂಟಲ್ಲಿ ಇರ್ತಾರೋ ಅಲ್ಲೇ ಬಾಲಿಂಗ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಟೀಮ್ ಇಂಡಿಯಾ ಕಲೀಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಈ ಸತಿ WTCಗೆ ಫೈನಲ್ಸ್ಗೆ ಹೋಗೋದು. ಸೊ ಇನ್ನು 2 ಟೆಸ್ಟ್ ಮ್ಯಾಚು ವಿನ್ ಆಗಬೇಕು. ಸೊ ಇದು ಕಂಪಲ್ಸರಿ ಟೀಮ್ ಇಂಡಿಯಾಗೆ. ಸೊ ಇಷ್ಟ ಆಗಿತ್ತು ವಿಡಿಯೋ. ಸೊ ನೋಡೋಣ ಡೇಟು ಯಾವ ಥರ ಇರುತ್ತೆ ಅಂತ ಟೀಮ್ ಇಂಡಿಯಾಗೆ. ಹೋಪ್ಫುಲಿ ಟೀಮ್ ಇಂಡಿಯಾ ಕಡೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೆಸ್ಟ್ ಮ್ಯಾಚು ಡಾಮಿನೇಟ್ ಮಾಡಿದ್ರಲ್ಲ ಆ ಥರ ಡಾಮಿನೇಟ್ ಮಾಡಬೇಕು ಗುರು. 2 ಟೆಸ್ಟ್ ಮ್ಯಾಚು ವಾಪಸ್ ನಮ್ಮ ಬ್ಯಾಟ್ಸ್ಮನ್ಗಳು ರನ್ ಹೊಡಿಲೇಬೇಕು. ಟಾಪ್ ಆರ್ಡರ್ಸ್ ಯಶಸ್ವಿ ಜೈಸ್ವಾಲ್ ಒಂದು ಸೆಂಚುರಿ ಹೊಡೆದ್ಮೇಲೆ ಕಾಣಿಸ್ತಾನೆ ಇಲ್ಲ. ಮತ್ತು KL ರಾಹುಲ್ ಸಖತ್ ಕ್ಲಾಸಿ ಟೆಚ್ಚಲ್ಲಿದ್ದಾರೆ. ಸೊ ಅದೇ ಥರನೇ ಕಂಟಿನ್ಯೂ ಮಾಡಲಿ. ಮತ್ತು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯಿಂದ ತುಂಬ ರನ್ಸ್ ಬರಬೇಕು ಬಾಕಿ ಇದೆ ಗುರು. ರನ್ಸಿನ ಸುರಿಮಳೆ ಇದೆ. ಅಂದರೆ ಮೇನ್ಲಿ ರೋಹಿತ್ ಶರ್ಮಾಯಿಂದ. ವಿರಾಟ್ ಕೊಹ್ಲಿ ಯಾರೋ 1 ಸೆಂಚುರಿ ಹೊಡೆದ್ರು, ರೋಹಿತ್ ಶರ್ಮಾಯಿಂದ ರನ್ಸ್ಗಳು ಬೇಕೇ ಬೇಕು. ಮತ್ತು ನಿಮಗೆ ಮಿಡಲ್ ಆರ್ಡರ್ ಚೆನ್ನಾಗಿ ಆಡ್ತಾ ಇದ್ದಾರೆ. ರವೀಂದ್ರ ಜಡೇಜಾ ಇಲ್ಲ ರಿಷಬ್ ಪಂತಿನೂ ಬಾಕಿ ಇದೆ 1 ಸೆಂಚುರಿ. ಹೋಪ್ಫುಲಿ ಈ ಟೆಸ್ಟ್ ಮ್ಯಾಚಲ್ಲಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿರೋ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ. ಪ್ಲೀಸ್ ಆದಷ್ಟು ಬೇಗ ರೀಚ್ ಮಾಡಿಸಿ ಈ ಗೋಲ್ನ ಅಂತ ಹೇಳ್ತಾ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲೂ. ಟೇಕ್ ಕೇರ್, ಬಾಯ್.